ಉಡುಪಿಯಲ್ಲಿ ಭಾರಿ ಆಕ್ರೋಶ ಎದುರಿಸಿದಂತಹ ಶೋಭಾ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ. ತನ್ನ ಕ್ಷೇತ್ರದ ಜನರಿಗೆ ಬೇಡವಾಗಿ ಹೋದಂತಹ ಅವರನ್ನ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಕಣಕ್ಕಿಳಿಸಲಾಗ್ತಾ ಇದೆ. ಅದು ಯಾಕೆ ಬೆಂಗಳೂರು ಉತ್ತರವನ್ನ ಬಿಜೆಪಿ ಕಸದ ಬುಟ್ಟಿ ತರ ಬಳಸ್ಕೊಳ್ತಾ ಇದೆಯೋ ಗೊತ್ತಿಲ್ಲ. ಅಲ್ಲಿಗೆ ಸ್ಥಳೀಯ ಬಿಜೆಪಿ ನಾಯಕರು ಯಾಕೆ ಅವಕಾಶವನ್ನ ಪಡಿತಾ ಇಲ್ವೋ ಅದು ಗೊತ್ತಿಲ್ಲ. ಅಲ್ಲಿ ಎಲ್ಲೋ ಸಲ್ಲದವರನ್ನ ತಂದು ಇಲ್ಯಾಕೆ ನಿಲ್ಲಿಸಲಾಗ್ತಾ ಇದೆ? ಯಾರ್ಯಾರನ್ನು ಗೆಲ್ಲಿಸುವಂತ ಅನಿವಾರ್ಯತೆ ಆ ಕ್ಷೇತ್ರದವರಿಗೆ ಏನಿದೆ? ಟಿಕೆಟ್ ಕೊಡ್ಲೇಬೇಡಿ ಅಂತ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾರ್ಯಕರ್ತರೇ ಗದ್ದಲ ಎಬ್ಬಿಸುವ ಮಟ್ಟಿಗೆ ವಿರೋಧ ಕಟ್ಕೊಂಡಿದ್ದವರು ಅದು ಹೇಗೆ ಇನ್ನೊಂದು ಕ್ಷೇತ್ರದಲ್ಲಿ ಸಲ್ತಾರೆ ಅಂತ ಈ ಬಿಜೆಪಿ ಭಾವಿಸ್ತೋ ಗೊತ್ತಿಲ್ಲ. ಈ ಹಿಂದೆ ಕೂಡ ಶೃಂಗೇರಿಯಿಂದ ಡಿ.ಬಿ. ಚಂದ್ರೇಗೌಡರನ್ನ, ಮಂಗಳೂರಿನಿಂದ ಡಿ.ವಿ. ಸದಾನಂದ ಗೌಡ್ರನ್ನ ತಂದು ಬೆಂಗಳೂರು ಉತ್ತರಕ್ಕೆ ಹೇರಲಾಗಿತ್ತು. ಈಗ ಬೆಂಗಳೂರು ಉತ್ತರ ಕ್ಷೇತ್ರದ ಜನರ ಮುಂದೆ ಶೋಭಾ ಕರಂದ್ಲಾಜೆ ಭಾಷಣ ಶುರುವಾಗಲಿದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿರೋಧಿ ಅಲೆಯನ್ನು ಎದುರಿಸುತ್ತಿದ್ದಂತಹ ಇತರ ಬಿಜೆಪಿಯ ಹಾಲಿ ಸಂಸದರು ಟಿಕೆಟ್ ಕಳ್ಕೊಂಡ್ರೆ ಶೋಭಾ ಮಾತ್ರ ಇನ್ನೊಂದ್ ಕಡೆ ಟಿಕೆಟ್ ಪಡೆಯಲು ಯಶಸ್ವಿಯಾಗಿಯೇ ಬಿಟ್ರು. ಶೋಭಾ ಅವರಿಗೆ ಈ ರೀತಿ ಸ್ಪೆಷಲ್ ಟ್ರೀಟ್ಮೆಂಟ್ ಮತ್ತೆ ಮತ್ತೆ ಬಿಜೆಪಿಯಲ್ಲಿ ಸಿಗ್ತಾನೆ ಬಂದಿದೆ. ವಿಧಾನ ಪರಿಷತ್ಗೆ ಆಯ್ಕೆ, ವಿಧಾನಸಭೆಗೆ ಆಯ್ಕೆ, ಸಚಿವೆಯಾಗಿ ಆಯ್ಕೆ, ಪ್ರಭಾವಿ ಖಾತೆಗಳು, ಮತ್ತೆ ಸಂಸದೆಯಾಗಿ ಸುಲಭವಾಗಿ ಎರಡೆರಡು ಬಾರಿ ಆಯ್ಕೆ. ಈಗ ಮತ್ತೆ ಹೊಸದೊಂದು ಕ್ಷೇತ್ರದಲ್ಲಿ ಅದೃಷ್ಟ ಪರೀಕ್ಷೆಗೆ ಅವಕಾಶ ಸಿಕ್ಕಿದೆ. ಹೀಗೆ ಶೋಭಾ ಅವರ ಪಾಲಿಗೆ ಏನೇ ಆದ್ರೂ ಕೂಡ ಬಿಜೆಪಿಯಲ್ಲಿ ಅವಕಾಶಗಳು ಮುಗಿಯೋದೇ ಇಲ್ಲ ಅನ್ನುವಂತಾಗಿದೆ. ಮಹಿಳಾ ರಾಜಕಾರಣಿಯೊಬ್ಬರಿಗೆ ಈ ರೀತಿ ಆದ್ಯತೆ ಸಿಗೋದು ಒಳ್ಳೇದೇನೆ. ಆದ್ರೂ ಎಂಪಿ ಆಗಿ, ಸಚಿವೆಯಾಗಿ ಶೋಭಾ ಸಾಧನೆ ಏನು? ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ? ಜನರ ಆಶೋತ್ತರಗಳಿಗೆ ಹೇಗೆ ಸ್ಪಂದಿಸಿದ್ದಾರೆ? ಅವರು ತಮ್ಮ ಪಕ್ಷದ ಕಾರ್ಯಕರ್ತರಿಗೇನೆ ಅವ್ರು ಎಷ್ಟು ಲಭ್ಯರಿದ್ರು ಅಂತ ನೋಡಿದ್ರೆ ನಿರಾಶೆ ಕಟ್ಟಿಟ್ಟ ಬುತ್ತಿಯಲ್ಲಿ. ಎರಡೆರಡು ಬಾರಿ ಗೆಲ್ಲಿಸಿ ಕಳಿಸಿದಂತಹ ಕ್ಷೇತ್ರದಲ್ಲಿ ಅವ್ರು ಕಾಣಿಸ್ಕೊಂಡಿದ್ದೇ ಅಪರೂಪದಲ್ಲಿ ಅಪರೂಪ. ಸಂಸದರನ್ನ ಹುಡುಕಿ ಕೊಡಿ ಅಂತ ಅದ್ ಎಷ್ಟು ಸಲ ಕ್ಷೇತ್ರದ ಜನರೇ ದೂರಿದ್ರು. ಆದ್ರೆ ಆಗೀಗ ಕಾಣಿಸ್ಕೊಳ್ತಿದ್ದಂತಹ ಶೋಭಾ ಮಾತ್ರ ಏನೇನೂ ಆಗೇ ಇಲ್ಲ ಅನ್ನುವಂತೆ ಇದ್ರು. ಅವ್ರ ಹೇಳಿಕೆಗಳಂತೂ ಸಂಘ ಪರಿವಾರದ ದೊಡ್ಡ ನಾಯಕರ ಮಾತಿಗೊಂದು ಬಾಲದಂತೆ ತಮ್ಮದೂ ಇರ್ಲಿ ಅನ್ನುವಂತಹ ರೀತಿಯಲ್ಲೇ ಇರುತ್ತವೆ. ಉದಾಹರಣೆಗೆ ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ಅಂತ ಹೇಳೋದು, ರೈತರನ್ನ ಭಯೋತ್ಪಾದಕರು ಅನ್ನುವಂತಹ ಟೀಕೆಗೂ ತಮ್ಮದೊಂದು ಮಾತು ಸೇರಿಸೋದು, ಹಿಂದುತ್ವದ ವಿಚಾರವನ್ನ ಎತ್ತಿ ಮಾತಾಡೋದು, ಇಷ್ಟನ್ನೇ ಮಾಡ್ತಾ ಬಂದ್ರೆ ಹೊರತು ಊರುದ್ಧಾರದ ಕೆಲಸ ನಡೆದಿದ್ದಂತೂ ಬಹಳನೇ ಕಡಿಮೆ. ಜನವಿರೋಧಿ ಕೋಮುವಾದಿ ರಾಜಕೀಯನೇ ಅವ್ರ ಬಂಡವಾಳ ಅನ್ನೋದು ಢಾಳಾಗಿ ಎದ್ದು ಕಾಣಿಸುವಂತ ಅಂಶ. ಹೀಗೆಲ್ಲ ಇದ್ರೂ ಕೂಡ ಅವರಿಗೆ ಮತ್ತೆ ಟಿಕೆಟ್ ಸಿಕ್ಕಿದೆ. ಆದ್ರೆ ಶೋಭಾ ಕರಂದ್ಲಾಜೆ ಹಾದಿ ಸುಗಮವಾಗಿದೆಯಾ? ಈ ಪ್ರಶ್ನೆ ಹೇಳೋದಕ್ಕೆ ಮುಖ್ಯ ಕಾರಣ ಬೆಂಗಳೂರು ಉತ್ತರದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರಿಂದ ಗೋ ಬ್ಯಾಕ್ ಶೋಭಕ್ಕ ಅಭಿಯಾನ ಶುರುವಾಗಿರೋದು. ಸ್ಥಳೀಯರು ಭಿತ್ತಿ ಪತ್ರಗಳನ್ನ ಹಿಡ್ಕೊಂಡು ಗೋ ಬ್ಯಾಕ್ ಶೋಭಕ್ಕ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಯಾವುದೇ ಕಾರಣಕ್ಕೂ ಶೋಭಾ ಅವರಿಗೆ ಬೆಂಗಳೂರು ಉತ್ತರಕ್ಕೆ ಟಿಕೆಟ್ ಅನ್ನ ಕೊಡಬೇಡಿ, ಅವ್ರು ಎಲ್ಲಿಂದಲೂ ಬಂದು ನಮ್ಮ ಸಮಸ್ಯೆ ಪರಿಹರಿಸೋದಕ್ಕೆ ಸಾಧ್ಯ ಇಲ್ಲ, ಸ್ಥಳೀಯರಿಗೆ ನೀಡಿದ್ರೆ ನಮ್ಮ ಸಮಸ್ಯೆಗಳು ಪರಿಹಾರ ಆಗಬಹುದು ಅಂತ ಮಹಿಳೆಯೊಬ್ರು ಹೇಳ್ತಾ ಇರೋದು ಆ ವಿಡಿಯೋದಲ್ಲಿದೆ. ಸಾರ್ವಜನಿಕರು ಶೋಭಾ ಹಠಾವೋ, ಬೆಂಗಳೂರು ಉತ್ತರ ಬಿಜೆಪಿ ಬಚಾವೋ ಅನ್ನುವಂತಹ ಫಲಕಗಳನ್ನ ಹಿಡಿದು ಪ್ರತಿಭಟಿಸ್ತಾ ಇರೋದು ವಿಡಿಯೋದಲ್ಲಿ ಕಾಣಿಸುತ್ತೆ. ಸ್ಥಳೀಯ ಒಕ್ಕಲಿಗ ನಾಯಕರಿಗೆ ಟಿಕೆಟ್ ಕೊಡಿ ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಹಾಗೆ ನೋಡಿದ್ರೆ ಇಲ್ಲಿ ಶೋಭಾ ಅವರನ್ನ ಕಣಕ್ಕಿಳಿಸಿರೋದು ಸ್ವತಃ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರಿಗೂ ಕೂಡ ಇಷ್ಟ ಇಲ್ಲ ಅನ್ನುವಂಥ ರೀತಿಯ ವರದಿಗಳಿವೆ. ಮತ್ತೊಮ್ಮೆ ಸದಾನಂದ ಗೌಡ್ರಿಗೆ ಇಲ್ಲಿಂದ ಟಿಕೆಟ್ ಕೊಡಬೇಕು ಅಂತ ಅವ್ರು ಒತ್ತಾಯ ಮಾಡಿದ್ರು. ಚುನಾವಣೆ ರಾಜಕೀಯ ಬೇಡ ಅಂತ ಒಂದು ಹಂತದಲ್ಲಿ ಹಿಂದೆ ಸರಿದಿದ್ದಂತಹ ಸದಾನಂದ ಗೌಡ್ರನ್ನ ತಾವೇ ಹೋಗಿ ಭೇಟಿಯಾಗಿ ಕಣಕ್ಕಿಳಿಯುವಂತೆ ಅವ್ರು ಕೇಳಿದ್ದೂ ಇತ್ತು. ಆದ್ರೆ ದೆಹಲಿ ವರಿಷ್ಠರು ಇದಕ್ಕೆ ಸೊಪ್ಪು ಹಾಕ್ಲಿಲ್ಲ. ಇದಕ್ಕಿಂತಲೂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ತೀವ್ರ ವಿರೋಧ ಕಟ್ಕೊಂಡಿದ್ದಂತಹ ಶೋಭಾ ಅವರಿಗೆ ಟಿಕೆಟ್ ಕೊಡ್ಲೇಬೇಕು. ಆದ್ರೆ ಬೆಂಗಳೂರು ಉತ್ತರ ಬಿಟ್ರೆ ಇನ್ಯಾವ ಕ್ಷೇತ್ರದಲ್ಲೂ ಕೂಡ ಟಿಕೆಟ್ ಕೊಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಪಕ್ಷ ಕಂಡಿರಬೇಕು. ಅಂತೂ ಯಡಿಯೂರಪ್ಪನವರ ಕೃಪಕಟಾಕ್ಷದಿಂದಾಗಿ 10 ವರ್ಷದಿಂದ ಇದ್ದಂತಹ ಕ್ಷೇತ್ರಕ್ಕೆ ಬೇಡವಾದ್ರೂ ಬೆಂಗಳೂರು ಉತ್ತರಕ್ಕೆ ಬರುವಂತಾಯ್ತು. ಕ್ಷೇತ್ರದ ಹಾಲಿ ಸಂಸದ ಡಿ.ವಿ.ಎಸ್. ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿರುವಂತಹ ಶೋಭಾ ತನ್ನನ್ನ ತಾನು ಫೈಟರ್ ಅಂತ ಕರೆದುಕೊಂಡಿದ್ದಾರೆ. ಆದ್ರೆ ಕಾರ್ಯಕರ್ತರು ಮಾತ್ರ ಅಲ್ಲ, ಪಕ್ಷದ ರಾಜ್ಯ ನಾಯಕರಿಗೂ ಕೂಡ ಶೋಭಾ ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದು ಸಮಾಧಾನ ಕೊಟ್ಟಿಲ್ಲ ಅನ್ನೋದು ಈಗಾಗಲೇ ಬಯಲಾಗತೊಡಗಿದೆ. ಅಷ್ಟಕ್ಕೂ ಶೋಭಾ ಅವರಿಗೆ ಇಷ್ಟೆಲ್ಲ ಆದ್ಯತೆ ಸಿಗ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದು ತೀರಾ ರಹಸ್ಯದ ವಿಚಾರನೂ ಏನಲ್ಲ. ಅತ್ತ ಪುತ್ರನಿಗೆ ಹಾವೇರಿ ಟಿಕೆಟ್ ಮಿಸ್ ಆದ ಸಿಟ್ಟಲ್ಲಿರುವಂತಹ ಈಶ್ವರಪ್ಪನವರು ಶೋಭಾಗೆ ಟಿಕೆಟ್ ನೀಡಿರೋದ್ರ ಬಗ್ಗೆ ಮಾತಾಡಿದ್ದಾರೆ. ಉಡುಪಿಯಲ್ಲಿ ತಿರಸ್ಕೃತ ಶೋಭಾಗೆ ಬೆಂಗಳೂರು ಉತ್ತರದಲ್ಲಿ ಯಡಿಯೂರಪ್ಪ ಟಿಕೆಟ್ ಕೊಡಿಸಿದ್ದಾರೆ. ಅಲ್ಲಿ ಸದಾನಂದ ಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ ಅಲ್ಲಿನ ಸ್ಥಳೀಯರು ಆಗ್ರಹಿಸಿದ್ರು ಕೂಡ ಶೋಭಾಗೆ ಹೇಗ್ ಟಿಕೆಟ್ ಸಿಕ್ತು ಅಂತ ಕೇಳಿದ್ದಾರೆ ಈಶ್ವರಪ್ಪ. ಬಿಜೆಪಿಗೆ ಚುನಾವಣಾ ರಾಜಕೀಯದಲ್ಲಿ ಯಡಿಯೂರಪ್ಪ ಅನಿವಾರ್ಯತೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿಯವರೆಗೂ ಅವರ ಆಪ್ತ ವಲಯದ ಶೋಭಾ ಕರಂದ್ಲಾಜೆ ಅವರಿಗೂ ಕೂಡ ಆದ್ಯತೆಗಳು ಇದೇ ರೀತಿ ಒದಗಲಿವೆ ಅನ್ನೋದಂತೂ ಹೇಳಬಹುದಿಲ್ಲ.
ಯಡಿಯೂರಪ್ಪನವರ ಸರ್ಕಾರ ಇದ್ದಾಗ ಎಲ್ಲವೂ ಶೋಭಾ ಅವರ ಕಣ್ಣ ಇಶಾರೆಯಲ್ಲೇ ನಡೀತಾ ಇತ್ತು ಅನ್ನೋದು ರಾಜ್ಯ ರಾಜಕೀಯವನ್ನ ಹತ್ತಿರದಿಂದ ಬಲ್ಲವರೆಲ್ಲ ಹೇಳುವಂತ ಮಾತಿದು. ಕಡೆಗೆ ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂತ ಅಂದ್ರೆ, ಶೋಭಾ ಕಾರಣಕ್ಕಾಗಿನೇ ಯಡಿಯೂರಪ್ಪ ಸರ್ಕಾರ ಇಕ್ಕಟ್ಟಿಗೆ ಸಿಲುಕು ಹಾಗಾಯ್ತು. ಶೋಭಾ ಅವರನ್ನ ಸಂಪುಟದಿಂದ ವಜಾ ಮಾಡದಿದ್ರೆ ನಾವು ಸರ್ಕಾರದಲ್ಲಿ ಉಳಿಯೋದಿಲ್ಲ ಅಂತ ಬಳ್ಳಾರಿಯ ರೆಡ್ಡಿಗಳು ಬಂಡಾಯ ಸಾರಿದ್ರು. 3ನೇ ಬಾರಿ ಸಿಎಂ ಆಗುವಾಗ ಅವರನ್ನ ಬಿಎಸ್ವೈ ಕುಟುಂಬ ಸರ್ಕಾರದಿಂದಲೇ ದೂರ ಮಾಡಿತ್ತು. ಇಷ್ಟೆಲ್ಲದರ ನಂತರವೂ ಶೋಭಾ ಅವರನ್ನ ಬಿಎಸ್ವೈ ಆಪ್ತ ವಲಯದಿಂದ ದೂರ ಮಾಡೋದು ಯಾರಿಗೂ ಸಾಧ್ಯ ಆಗ್ಲಿಲ್ಲ. ಹಾಗೇನೆ ಬಿಎಸ್ವೈ ಅವರನ್ನ ಪಕ್ಷದಿಂದ ದೂರ ಇಡೋದು ಬಿಜೆಪಿಯ ದೆಹಲಿ ನಾಯಕರಿಗೂ ಕೂಡ ಸಾಧ್ಯ ಆಗ್ಲಿಲ್ಲ. ಇದೆಲ್ಲದರ ಪರಿಣಾಮವಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬೇಡವಾದ್ರೂ ಕೂಡ ಬೆಂಗಳೂರು ಉತ್ತರದಲ್ಲಿ ಈಗ ಅವರಿಗೆ ಅವಕಾಶ ಸಿಕ್ಕಿದೆ. ಬೇರೆ ಕೆಲವು ಸಂಸದರೆಲ್ಲ ಕ್ಷೇತ್ರದಲ್ಲಿ ಟಿಕೆಟ್ ಕೈ ತಪ್ಪಿದ ಬಳಿಕ ಕೈ ಹಿಸುಕಿಕೊಂಡು ಕೂತಿರುವಾಗ ಶೋಭಾ ಮಾತ್ರ ಬೆಂಗಳೂರು ಉತ್ತರ ಕ್ಷೇತ್ರದ ಮತದಾರರ ಮುಂದೆ ಕೈ ಬೀಸೋದಿಕ್ ತಯಾರಾಗ್ತಾ ಇದ್ದಾರೆ. ಆದ್ರೂ ಪಕ್ಷದ್ದೇ ಮಂದಿಗೆ ಶೋಭಕ್ಕ ಇಲ್ಲಿ ಕೂಡ ಬೇಡಾಗಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರದಿಂದ ಪ್ರಥಮ ಬಾರಿಗೆ ಸ್ಪರ್ಧೆ ಮಾಡಿದಂತಹ ಶೋಭಾ ಕರಂದ್ಲಾಜೆ ಜಯಪ್ರಕಾಶ್ ಹೆಗಡೆ ಅವರನ್ನ ಸೋಲಿಸಿದ್ರು. 2019ರ ಚುನಾವಣೆಯಲ್ಲಿ ಇದೇ ಕ್ಷೇತ್ರದಿಂದ ಮತ್ತೆ ಸ್ಪರ್ಧೆ ಮಾಡಿದಂತಹ ಶೋಭಾ ಆಗ ಪ್ರಮೋದ್ ಮಧ್ವರಾಜ್ ವಿರುದ್ಧ 3.5 ಲಕ್ಷ ಮತಗಳ ಅಂತರದಿಂದ ಗೆಲುವನ್ನ ಸಾಧಿಸಿದ್ರು. ಈ ಕ್ಷೇತ್ರದಿಂದ ಮೊದಲ ಬಾರಿಗೆ ಸಂಸದರಾದಾಗ ಜನ ಇವ್ರ ಮೇಲೆ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಆದ್ರೆ ಆ ನಿರೀಕ್ಷೆ ಎಲ್ಲವೂ ಹುಸಿಯಾಗಿತ್ತು. ಇದೇ ಕಾರಣಕ್ಕೆ 2019ರ ಚುನಾವಣೆ ಸಂದರ್ಭದಲ್ಲೂ ಕೂಡ ಗೋ ಬ್ಯಾಕ್ ಶೋಭಾ ಅಭಿಯಾನವನ್ನ ಬಿಜೆಪಿ ಕಾರ್ಯಕರ್ತರೇ ಹಮ್ಮಿಕೊಂಡಿದ್ರು. ಆದ್ರೆ 2019ರ ಚುನಾವಣೆಯಲ್ಲೂ ಕೂಡ ಯಡಿಯೂರಪ್ಪ ಕೃಪಕಟಾಕ್ಷದಿಂದಲೇ ಟಿಕೆಟ್ ಪಡೆದು ಮೋದಿ ಹೆಸರಲ್ಲಿ ಮತ್ತೆ ಭರ್ಜರಿ ಗೆಲುವನ್ನ ಸಾಧಿಸಿದ್ರು. ಈ ಬಾರಿಯ ಕೇಂದ್ರ ಸಂಪುಟದಲ್ಲಿ ರಾಜ್ಯ ಸಚಿವೆಯಾಗಿ ನೇಮಕಗೊಂಡ ಬಳಿಕ ಶೋಭಾ ಕರಂದ್ಲಾಜೆ ಕ್ಷೇತ್ರ ಭೇಟಿ ಕೂಡ ಕಡಿಮೆ ಆಯ್ತು. ಇದರ ವಿರುದ್ಧ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು. ಇದೇ ಕಾರಣಕ್ಕೇನೆ ಈ ಬಾರಿಯೂ ಶೋಭಾ ವಿರುದ್ಧ ಗೋ ಬ್ಯಾಕ್ ಶೋಭಾ ಅಭಿಯಾನ ನಡೆದಿತ್ತು. ಕಳೆದ 10 ವರ್ಷಗಳಿಂದ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕಾಮಗಾರಿ ನಡೆಸಿಲ್ಲ ಅನ್ನೋದ್ರ ಬಗ್ಗೆ ಸ್ವಪಕ್ಷೀಯರಲ್ಲೇ ಶೋಭಾ ವಿರುದ್ಧ ಅಸಮಾಧಾನ ಇದೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಇತ್ತೀಚೆಗೆ ಉಡುಪಿಯಲ್ಲಿ ನಡೆದಂತಹ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಿಸಿದಂತಹ ಸಭೆಯಲ್ಲಿ ಮೀನುಗಾರರ ಮುಖಂಡರು ಸಂಸದೆಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ರು. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಹಾಗೂ ಲಕ್ಷಾಂತರ ಮಂದಿಗೆ ಉದ್ಯೋಗ ನೀಡಿರುವಂತಹ ದೇಶದ ಪ್ರಮುಖ ಮೀನುಗಾರಿಕಾ ಬಂದರು ಮಲ್ಪೆ ಬಂದರಿಗೆ ಸಂಪರ್ಕಿಸುವಂತಹ ಕರಾವಳಿ ಬೈಪಾಸ್ನಿಂದ ಮಲ್ಪೆವರೆಗಿನ ಕೇವಲ 3 ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿಯನ್ನ 10 ವರ್ಷಗಳ ಕಾಲ ಸಂಸದರಾಗಿದ್ದಂತಹ ಶೋಭಾ ಕರಂದ್ಲಾಜೆ ಅಭಿವೃದ್ಧಿ ಪಡಿಸಿಲ್ಲ ಅನ್ನೋದು ಅವರ ಆರೋಪ ಆಗಿದೆ. ಸ್ಥಳೀಯ ನಗರಸಭೆ ಬಿಜೆಪಿ ಸದಸ್ಯರು ಕೂಡ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಸಂಬಂಧಿಸಿ ಸ್ಥಳೀಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ಕಾಮಗಾರಿಯ ಸಂತ್ರಸ್ತರಿಗೆ ಹೆಚ್ಚಿನ ಪರಿಹಾರವನ್ನು ಒದಗಿಸಿಕೊಡುವಲ್ಲಿ ಸಂಸದರು ವಿಫಲರಾಗಿದ್ದಾರೆ ಅನ್ನೋದು ಮೀನುಗಾರರು ಸೇರಿದಂತೆ ಸ್ಥಳೀಯ ಸಂತ್ರಸ್ತರು ಈ ಒಂದು ಸಭೆಯಲ್ಲಿ ದೂರಿದ್ರು. ಸಂತೆಕಟ್ಟೆ ರಾಷ್ಟ್ರೀಯ ಹೆದ್ದಾರಿ ಅಂಡರ್ ಪಾಸ್ ಕಾಮಗಾರಿ ಕೂಡ ನೆನೆಗುದಿಗೆ ಬಿದ್ದಿರೋ ಬಗ್ಗೆಯೂ ಕೂಡ ಸಂಸದರ ವಿರುದ್ಧ ಆಕ್ರೋಶಗಳು ಕೇಳಿಬರ್ತಿವೆ. ಕಾಮಗಾರಿ ನಿಧಾನಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ವಾಹನ ಸಂಚಾರ ದುಸ್ತರವಾಗಿದ್ದು ಜನ ಸಂಸದರಿಗೆ ಹಿಡಿ ಶಾಪವನ್ನು ಹಾಕ್ತಾನೆ ಇದ್ದಾರೆ. ಇನ್ನು ಕಳೆದ 5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ಉಡುಪಿ ಮಣಿಪಾಲ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಇಂದ್ರಾಳಿ ರೈಲ್ವೆ ಸೇತುವೆ ಕಾಮಗಾರಿಗೂ ಕಾಲ ಕೂಡ್ ಬಂದಿಲ್ಲ. ಇದರಿಂದ ಈ ಸ್ಥಳ ಅಪಘಾತ ವಲಯವಾಗಿ ಮಾರ್ಪಟ್ಟಿದೆ. ಇದರ ವಿರುದ್ಧ ಕೂಡ ಹಲವು ವರ್ಷಗಳಿಂದ ಸಾಮಾಜಿಕ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸಂಸದೆ ಕ್ಷೇತ್ರಕ್ಕೆ ಆಗಮಿಸೋದೇ ಅಪರೂಪ. ಜಿಲ್ಲೆಯಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಿದ್ರು ಅದರ ಅನುಷ್ಠಾನ ವಿಳಂಬ ಆಗ್ತಾ ಇದೆ. ಜಿಲ್ಲೆಗೆ ಕೇಂದ್ರೀಯ ವಿದ್ಯಾಲಯ ಮಂಜೂರಾಗಿದ್ರು ಪೂರ್ಣಗೊಳ್ಳದ ಕಟ್ಟಡ, ಇಎಸ್ಐ ಆಸ್ಪತ್ರೆಗೆ ಕೂಡಿಬಾರದ ಕಟ್ಟಡ ಯೋಗ, ಹೀಗೆ ಹಲವಾರು ತಕರಾರುಗಳು ಇವರ ವಿರುದ್ಧ ಇವೆ. ಸಂಸದರ ಕಚೇರಿಗೆ ಕಷ್ಟ ಹೇಳ್ಕೊಂಡು ಬರೋರಿಗೆ ಸೂಕ್ತ ಸ್ಪಂದನೆ ಸಿಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ಹಲವು ಯೋಜನೆಗಳು ಅರ್ಹರಿಗೆ ಇನ್ನೂ ತಲುಪಿಲ್ಲ. ಜಿಲ್ಲೆಯ ಪಕ್ಷ ರಾಜಕಾರಣದಿಂದಲೂ ಕೂಡ ಅವರು ಬಲು ದೂರವಾಗ್ಬಿಟ್ಟಿದ್ದಾರೆ. ಒಬ್ಬ ಜನನಾಯಕಿಯಾಗಿ ಇಷ್ಟು ಕಾಲ ರಾಜಕಾರಣದಲ್ಲಿದ್ದು ಜನ ವಿರೋಧಿ ನಡವಳಿಕೆ ತೋರಿದ್ರೆ ಹೊರತು ಜನರ ಪ್ರೀತಿಯನ್ನ ಗಳಿಸಲಿಲ್ಲ. ಉತ್ತರ ಕನ್ನಡದಲ್ಲಿ ಪರೇಶ್ ಮೇಸ್ತಾ ಸಾವಿನ ಪ್ರಕರಣದಲ್ಲಿ, ಆ ಬಳಿಕ ಶಾಲಾ ವಿದ್ಯಾರ್ಥಿನಿಯರಿಗೆ ಗಾಯವಾದಂತಹ ಪ್ರಕರಣದಲ್ಲಿ ಸುಳ್ಳು ಹೇಳಿಕೆಯನ್ನ ನೀಡಿ ಕೋಮು ಪ್ರಚೋದನೆಗೆ ಪ್ರಯತ್ನ ಪಟ್ರು. ಬಳಿಕ ಆ ವಿದ್ಯಾರ್ಥಿನಿಯರು ನಾವೇ ಗಾಯ ಮಾಡ್ಕೊಂಡಿದ್ವು ಅಂತ ಹೇಳಿದ್ರು. ಅಂತ ಹಲವು ಪ್ರಕರಣಗಳಲ್ಲಿ ಶೋಭಾ ತೀರಾ ಬೇಜವಾಬ್ದಾರಿಯುತ ಕೋಮು ಪ್ರಚೋದಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶೋಭಾ ವಿದ್ಯಾವಂತೆಯಾಗಿದ್ರು ಸಂಸತ್ತಿನಲ್ಲೂ ಕೂಡ ಒಂದು ಒಳ್ಳೆಯ ಚರ್ಚೆ ಮಾತಾಡಿದಂತ ನಿದರ್ಶನ ಇವತ್ತಿನವರೆಗೂ ಸಿಗೋದೇ ಅಪರೂಪ. ಬಾಯ್ ಬಿಟ್ರೆ ಸಾಕು ಬರೀ ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಡುವವರು ಅಂತ ಶೋಭಾ ಕುಖ್ಯಾತಿಯನ್ನ ಗಳಿಸಿದ್ದಾರೆ. ಯಡಿಯೂರಪ್ಪ ಅವರ ಆಪ್ತ ವಲಯದಲ್ಲಿ ಮಾತ್ರ ಅವರು ಪ್ರಭಾವಿ ಅಂತ ಆಡ್ಕೊಳ್ಳುವವರು ಕೂಡ ಅವ್ರ ಪಕ್ಷದಲ್ಲೇ ಇದ್ದಾರೆ. ಅವರು ಹೋದಲ್ಲೆಲ್ಲ ವಿರೋಧ ವ್ಯಕ್ತವಾಗ್ತಾ ಇರೋದೇ ಅವ್ರ ಬಗ್ಗೆ ರಾಜ್ಯ ಬಿಜೆಪಿಯಲ್ಲಿ ಸಹಮತ ಇಲ್ಲ ಅನ್ನೋದಿಕ್ ಸಾಕ್ಷಿ. ಒಳ್ಳೆಯ ಜನನಾಯಕಿಯಾಗಿ ಬೆಳೆಯಬಹುದಾಗಿದ್ದಂತಹ ಎಲ್ಲ ಅವಕಾಶಗಳನ್ನ
ಪಕ್ಷದೊಳಗೆ ಪ್ರಭಾವಿ ನಾಯಕನ ಆಶೀರ್ವಾದವಿದೆ ಅನ್ನುವಂಥ ಅಹಮಿನಿಂದಲೇ ಕಳೆದುಕೊಳ್ತಾ ಇರುವಂತಹ ಶೋಭಾ ಅವರನ್ನ ಬೆಂಗಳೂರು ಉತ್ತರ ಕ್ಷೇತ್ರದ ಜನ ಕೈ ಹಿಡಿತಾರ ಕಾದ್ ನೋಡ್ಬೇಕಾಗಿದೆ. ಅದಕ್ಕಿಂತಲೂ ಮೊದಲು ಶೋಭಾ ವಿರುದ್ಧ ಈಗ ರೊಚ್ಚಿಗೆದ್ದಂತಹ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವವರು ಯಾರು? ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.